ಸೊ ಫ್ರೆಂಡ್ಸ್, ಟೈಮ್ ಈಗ ಎಕ್ಸಾಕ್ಟಾಗಿ 7 ಗಂಟೆ ಆಗಿದೆ. ಸೊ ಧೀರಜ್ ಆಲ್ರೆಡಿ ರೀಚ್ ಆಗಿದ್ದಾನಂತೆ. ಸೊ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಪಿಕಪ್ ಮಾಡಿ ಅಲ್ಲಿಂದ ನಮ್ಮ ಪ್ರಯಾಣ ಶುರುವಾಗಲಿದೆ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಗಾಡೀಲಿ, ಎಲ್ಲ ಸೆಟ್ ಆಗಿದೆ ಗಾಡಿಯಲ್ಲಿ. ಸೊ ಫುಲ್ ಒಂದ್ಸರಿ ವಾಶ್ ಕೂಡ ಮಾಡಿದ್ದೀನಿ ಆ್ಯಂಡ್ ಫುಲ್ ಬ್ರೇಕ್ಫಾಸ್ಟ್ ಆ್ಯಂಡ್ ಈಟಿಂಗ್ ಮಟೀರಿಯಲ್ ಎಲ್ಲ ಇಟ್ಟಿದ್ದೀನಿ. ಆನ್ ದ ವೇ ನಮಗೆ ಬೇಕಾಗ್ಬೋದು ಅಂತ. ಆ್ಯಂಡ್ ಸೊ ಟ್ರಿಪ್ ಕೂಡ ಸೆಟ್ ಮಾಡಿದ್ದೀನಿ ಫ್ರೆಂಡ್ಸ್, ಜಸ್ಟ್ ನೋಡ್ಬೋದು 0.0 ಇದೆ. ಸೊ ಫೈನಲಿ ಧೀರಜ್ ಪಿಕಪ್ ಮಾಡಿದ್ದೀವಿ. ಗುಡ್ ಮಾರ್ನಿಂಗ್ ಧೀರು, ವೆಲ್ಕಮ್ ಟು ಬೆಂಗಳೂರು. ಫಸ್ಟ್ ಆಫ್ ಆಲ್ ವಿಲ್ ಸ್ಟಾರ್ಟ್ ದ ಜರ್ನಿ ಫ್ರಮ್ ಹಿಯರ್. ಸಮುದ್ರ ಬೀಚಲ್ಲಿ ಫಸ್ಟ್ ಟೈಮು ನಾವು ಉತ್ತರ ಕನ್ನಡ ಜಿಲ್ಲೆಯನ್ನು ಬಿಟ್ಟು ನಮ್ಮ ಗಡಿ ದಾಟಿ ಹೊಸ ಒಂದು ಲೋಕಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೊ ಈ ಟ್ರಿಪ್ ಕೂಡ ಅನ್ಪ್ಲ್ಯಾನ್ಡ್ ಹೇಳ್ತೀನಿ ಸ್ನೇಹಿತರೆ, ನಿಜವಾಗ್ಲೂ ನಿಜ. ಅದು ಯಾವತ್ತು ಪ್ಲ್ಯಾನ್ಡ್ ಟ್ರಿಪ್ ವರ್ಕ್ ಆಗಲ್ಲ ಅಂತಾರಲ್ಲ, ನಿಜ. ಈ ಟ್ರಿಪ್ ಗೊತ್ತಾ ನಿಮಗೆ, ಜಸ್ಟ್ 1 ಡೇ ಬಿಫೋರ್, ನಿನ್ನೆ ಇಷ್ಟೊತ್ತಿಗೆ ಈ ಟ್ರಿಪ್ಪು ಡಿಸೈಡ್ ಆಗಿದ್ದು ಶುಕ್ರವಾರ ನಿನ್ನೆ. ಓಕೆ, ನಿನ್ನೆ ಕ್ಯಾಬಲ್ಲಿ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಜಸ್ಟ್ ಒಂದು ಧೀರಜ್ಗೆ ಮೆಸೇಜ್ ಹಾಕಿದೆ, ವಾಟ್ ಇಸ್ ಇಟ್ ಟುಮಾರೋಸ್ ಪ್ಲ್ಯಾನ್. ನಾರ್ಮಲಾಗಿ ನಾವು ಆಗ್ತೀವಲ್ಲ ಹಂಗೆ. ಸೊ ಏನಿಲ್ಲ ಅಂತ ಅಂದ. ಸೊ ಆ್ಯಕ್ಚುಲಿ ಧೀರಜಿನ ಪ್ಲ್ಯಾನ್ ಇದ್ದಿದ್ದು ಅಲ್ಲೇ ಲೋಕಲ್ ನಾಳೆ ಹೋಗೋಣ ಎಲ್ಲಾದರೂ ಅಂತ, ನಂದು ಇಲ್ಲೇ ಲೋಕಲ್ ಹೋಗೋಣ ಅಂತ. ಸೊ ವೈ ಡೋಂಟ್ ವಿ ಮೀಟ್ ಆ್ಯಂಡ್ ಗೋ ಸಮ್ವೇರ್ ಅಂತ ಜಸ್ಟ್ ಒಂದು ಕನ್ವರ್ಸೇಷನಲ್ಲಿ ಇಮ್ಮಿಡಿಯೇಟ್ ಟಕ್ ಅಂತ ಡಿಸೈಡ್ ಆಯಿತು. ನಿನ್ನೆ ಪ್ಲ್ಯಾನ್ ಆಯಿತು, ಇವತ್ತು ಎಕ್ಸಿಕ್ಯೂಷನ್. ಬೈಕಲ್ಲಿ ಹೋಗಿದ್ದೀವಿ, ಬಸ್ಸಲ್ಲಿ ಹೋಗಿದ್ದೀವಿ, ಸುಮಾರು ಸರಿ ಹೋಗಿದ್ದೀವಿ. ಈಗ ನಮ್ಮ ಓನ್ ಕಾರಲ್ಲಿ ಹೋಗ್ತಾ ಇರೋ ಫೀಲೇ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ಈಗ ಎಕ್ಸ್ಪ್ರೆಸ್ ಅದೇ ತರ ಕಾರ್ ಓಡಿಸಿದ್ವಿ ವಿಡಿಯೋಗೆ. ನಿಜ. ಸೊ ನಾವು ಜಸ್ಟ್ ಮಾತಾಡ್ತಾ ಇದ್ವಿ ಸ್ನೇಹಿತರೆ. ನಿಮಗೆಲ್ಲ ನೆನಪಿದ್ಯಾ, ನಾವು ಚಿಕ್ಕವರಿದ್ದಾಗ ಒಂದು ವಿಡಿಯೋ ಗೇಮ್ ಆಟ ಆಡ್ತಾ ಇದ್ವಿ, ಕಾರ್ ರೇಸ್ದು. ಸೊ ಅದು ಹೆಂಗಿತ್ತಂದ್ರೆ ಲೈನ್ ಚೇಂಜ್ ಮಾಡೋದು, ನೆನಪು ಗೊತ್ತಾಗಿರ್ಬೇಕು ನಿಮಗೆ. ಲೈನ್ ಇರ್ತಿತ್ತು. ಹಾಂ, ಸೊ ನೀವು ಅದನ್ನ ಕ್ರಾಸ್ ಮಾಡಬೇಕಿತ್ತು. ಆದ್ರೆ ಸ್ಪೀಡ್ ಲೆವೆಲ್ ಹೆಚ್ಚಿಗೆ ಆಗ್ತಾ ಹೋಗ್ತಿತ್ತು, ಹೆಚ್ಚಾಗ್ತಾ ಆಗ್ತಿತ್ತು, ಪಾಯಿಂಟ್ಸ್ ಇನ್ಕ್ರೀಸ್ ಆಗ್ತಾ ಇರ್ತಿತ್ತು. ಇನ್ಕ್ರೀಸ್ ಆಗ್ತಾ ಇತ್ತು. ಯಾರು ತುಂಬಾ ದೂರವರೆಗೆ ಟ್ರಾವೆಲ್ ಮಾಡ್ತಾರೆ, ಯಾರು ಪಾಯಿಂಟ್ ಜಾಸ್ತಿ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ಸ್ನೇಹಿತರೆ ಆ ಥರ ಫೀಲ್ ಆಗ್ತಾ ಇದೆ ಈ ಮೈಸೂರು ಎಕ್ಸ್ಪ್ರೆಸ್ ವೇದಲ್ಲಿ. ಸೊ ಪೆಟ್ರೋಲ್ ಬಂಕ್ ಹೋಗ್ತಾ ಇದ್ವಿ, ಒಳ್ಳೆ ಜಾಗದಲ್ಲಿ ಪೆಟ್ರೋಲ್ ಬಂಕ್ ಇದೆ. ಬಟ್ ಏನಂದ್ರೆ ನಾವು ಪಾಸ್ ಆಗಿ ಬಂದ್ಬಿಟ್ವಿ. ಹಾಗೆ ಈ ಕಡೆ ಲೊಕೇಶನ್ ನೋಡಿ ಸ್ನೇಹಿತರೆ. ಸೊ ಸ್ನೇಹಿತರೆ ನೋಡಿ, ನಮ್ಮ ಕಾರ್ ಪಾರ್ಕ್ ಮಾಡಿದ್ವಿ ನೆರಳಲ್ಲಿ. ಸೊ ಇದು ಯಾವ ದಾರಿ ಅಂತ ಸ್ಪಾಟ್ ಅಂತ ನಮ್ಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಏನು ಅಡ್ವಾಂಟೇಜ್ ಅಂದರೆ ನಮಗಿಲ್ಲಿ ಪೆಟ್ರೋಲ್ ಸಿಕ್ತು ಆ್ಯಂಡ್ ವಾಶ್ರೂಮ್ ಹೋಗಿ ಬಂದ್ವಿ. ಬ್ರೇಕ್ಫಾಸ್ಟ್ ಆಯಿತು ಆ್ಯಂಡ್ ಧೀರಜ್ ಇಬ್ಬರು ಬ್ರೇಕ್ಫಾಸ್ಟ್ ಕೂಡ ಅಲ್ಲಿ ಮಾಡಿದ್ವಿ, ಅಲ್ಲಿ ಸ್ಪಾಟ್ ಇತ್ತು. ಆ್ಯಂಡ್ ಟೀ ಕೂಡ ಕುಡಿದ್ವಿ. ಸೊ ಪರ್ಫೆಕ್ಟ್ ಲೊಕೇಶನ್. ಸೊ ಇದು ನಮಗೆ ಮೈಸೂರಿಂದ ಬೈಪಾಸ್ ರೋಡು, ಊಟಿ ಹೋಗ್ಬೇಕಾದ್ರೆ. ಏನಾಯ್ತು, ಮೈಸೂರಿಂದ ಸುಮಾರು ಒಂದು 50 ಕಿಲೋಮೀಟರ್ ಬಂದ್ವಿ ಅಲ್ವಾ? ಹಾಂ, 50. ಮೈಸೂರಿಂದ ಒಂದು 15 ಕಿಲೋಮೀಟರ್. ಮೈಸೂರಿಂದ ಒಂದು 15 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ ಇವಾಗ. ನಂಜನಗೂಡು ಮೇನ್ ರೋಡು. ಓಕೆ. ಸೊ ಇಲ್ಲಿಂದ ಸುಮಾರು ಒಂದೆಷ್ಟು ಕಿಲೋಮೀಟರ್ ಇರ್ಬೋದು ಒಟ್ಟು? ಸೊ ಇಲ್ಲಿಂದ 100 ಕಿಲೋಮೀಟರ್ ಅನ್ಕೋತೀನಿ ನಾನು, ಎಕ್ಸಾಕ್ಟ್ 100 ಕಿಲೋಮೀಟ್ರು. ಬಟ್ ನಿಮಗೆ ಮೈಸೂರು ಎಕ್ಸ್ಪ್ರೆಸ್ ಆ ರೋಡ್ ಸಿಗಲ್ಲ ಇವಾಗ, ಸ್ವಲ್ಪ ಕನ್ಸಿಸ್ಟೆಂಟ್ ರೋಡ್ ಇದೆ. ಬಟ್ ಆದರೂ ಪರವಾಗಿಲ್ಲ. ಬಟ್ ಬಂಡೀಪುರ ಆದಮೇಲೆ ನಮಗೆ ಆ್ಯಕ್ಚುಲಿ ಹಿಲ್ ಸ್ಟೇಷನ್ ಶುರುವಾಗೋದು. ಎಕ್ಸೈಟೆಡ್ ಟು ಡ್ರೈವ್ ಇನ್ ದಿಸ್ ರೋಡಲ್ಲಿ ಫಸ್ಟ್ ಟೈಮು. ಸೊ ಬಂಡೀಪುರ ಕಾರ್ಡ್ ಕೂಡ ಬರುತ್ತೆ ಅಲ್ವಾ? ಕಾರ್ಡ್ ಬರುತ್ತೆ ಬಂಡೀಪುರ. ಸೊ ಬಂಡೀಪುರ ಆದಮೇಲೆ ಒಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿಂದ ರೈಟ್ ಟು ಲೆಫ್ಟ್ 2 ರೋಡ್ ಸಿಗುತ್ತೆ ನಿಮಗೆ. ಸೊ ಅಲ್ಲಿಂದ ಡೈರೆಕ್ಷನ್ ಹೇಳ್ತೀವಿ ನಿಮಗೆ ಹೆಂಗೆ ಹೋಗ್ಬೇಕು ಅಂತ, ಅದು ಸ್ಪಾಟಲ್ಲಿ ಹೇಳ್ತೀನಿ ನಿಮಗೆ. ಸೊ ಬಂಡೀಪುರ ಕಾರ್ಡ್ ಸಿಗುತ್ತೆ ಅಂತಂದ್ರೆ ಕಾಡಲ್ಲಿರುವಂಥ ಪ್ರಾಣಿಗಳು ಕೂಡ ನಮಗೆ ಸಿಗುತ್ತೆ ಅನ್ನೋ ಹೋಪ್ ಇದೆ. ಎಸ್. ಸೊ ಆನೆ ಅಥವಾ ನರಿಗಳು, ಇಲ್ಲ ಅಂತಂದ್ರೆ ಕೊನೆಗೆ ಒಂದು ಕೋಳಿ ಆದ್ರೂ ಸಿಗುತ್ತೆ. ಏನಪ್ಪ ಜನ ಎಲ್ಲ ಬೆಂಗಳೂರೆಲ್ಲ ಖಾಲಿ ಮಾಡಿಬಿಟ್ಟು ಸಾಗರ ತರ ನುಗ್ತಾ ಇದ್ರೆ ಊಟಿ ಎಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ ಅನ್ಸುತ್ತೆ. ಊಟಿಯಲ್ಲಿ ಊಟ ಆಗ್ತಾ ಇದಾರ? ಏನಪ್ಪ, ಪಾರ್ಕಿಂಗ್ 10 ಕಿಲೋಮೀಟರ್ ದೂರನೇ ಮಾಡ್ಬೇಕು ಅನ್ಸುತ್ತೆ, ಅಲ್ಲಿಂದ ಆಟ ಮಾಡ್ಬೇಕು. ನಿಜ ಸ್ನೇಹಿತರೆ, ಸಿಕ್ಕಾಪಟ್ಟೆ ಕಾರ್ಗಳು ಓವರ್ಟೇಕ್ ಮೇಲೆ ಓವರ್ಟೇಕ್ ಮಾಡ್ತಾ ಇದಾರೆ. ಏನು ಬೆಂಗಳೂರಲ್ಲಿ ಭೂಕಂಪ ಆಗ್ತಾ ಇದೆಯೋ ಸುನಾಮಿ ಆಗ್ತಾ ಇದೆಯೋ ಅಂತ ಅನಿಸ್ತಾ ಇದೆ. ಎಲ್ಲ ಊರು ಖಾಲಿ ಮಾಡ್ತಾ ಇದಾರೆ. ಏನು ಲಾಕ್ಡೌನ್ ಅನೌನ್ಸ್ಮೆಂಟ್ ಮಾಡೋತರ, ಹಿಲ್ ಸ್ಟೇಷನ್ ಮತ್ತೆ ನೋಡಕ್ಕಾಗಲ್ವೋ, ಒಂದ್ಸರಿ ಹೋಗ್ಬಿಡೋಣ ಆ ಲೆವೆಲ್ಗೆ. ಇನ್ನು ಊಟಿ ಬರಲಿಲ್ಲ, ಹತ್ರ ಎಷ್ಟು ಟ್ರಾಫಿಕ್ ಸಿಗುತ್ತೋ ಗೊತ್ತಿಲ್ಲ ಅನ್ಸುತ್ತೆ. ನಿಮಗೆ ಊಟಿಗೆ ಹೋಗೋದ ಮುಂಚೆ ಬಂಡೀಪುರಕ್ಕಿಂತ ಮುಂಚೆ ಗುಂಡ್ಲುಪೇಟೆ ಸಿಗುತ್ತೆ. ಸೊ ಗುಂಡ್ಲುಪೇಟೆಯಿಂದ ಒಂದು 20 ಕಿಲೋಮೀಟರ್ ಬಂಡೀಪುರ. ಕರ್ನಾಟಕದ ಕೊನೆ ಊರು ಅಂತ ಹೇಳ್ಬೋದು. ಹೌದಾ? ಅಂದ್ರೆ ದೊಡ್ಡ ಸಿಟಿ ತರ. ಓಕೆ, ದೊಡ್ಡ ಸಿಟಿ, ಹೋಟೆಲು, ಮಾರ್ಕೆಟ್ ತರ. ಎಸ್. ನಿಮ್ಗೆ ಏನಾದರೂ ತೊಗೊಳ್ಬೇಕು ಅಂದ್ರೆ ಲಾಸ್ಟ್ ಗುಂಡ್ಲುಪೇಟೆಯಲ್ಲಿ ನೀವು ಕ್ಯಾನ್ ಗೋ ಫಾರ್ ಹೋಟೆಲ್ ಆರ್ ಪೆಟ್ರೋಲ್ ಆರ್ ಎನಿಥಿಂಗ್. ಯಾಕೆಂದ್ರೆ ಮುಂದೆ ನಿಮಗೆ ಕಂಪ್ಲೀಟ್ ಆಫ್ ಅಂದರೆ ಜಂಗಲ್ ಹಿಲ್ ಸ್ಟೇಷನ್ ಒಂದು ಎಕ್ಸ್ಪೀರಿಯನ್ಸ್ ಸಿಗುವಂಥದ್ದು. ಟೈಮ್ ಎಕ್ಸಾಕ್ಟ್ ಆಗಿ ತೋರಿಸ್ತೀನಿ ನಿಮಗೆ. 11:30 ಆಗಿದೆ, 11:30 ಆಯಿತು. ಸೊ
ಪ್ರಕಾರ ನಮಗೆ 41 ನಿಮಿಷ ತೋರಿಸ್ತಾ ಇದೆ. ಸೊ ಬಂಡೀಪುರ ಹಾಕಿದ್ದೀನಿ. ಊಟಿ 1:30 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ನಾವು. ಸೊ ಇನ್ನು ಹೋಟೆಲ್ ಏನೋ ರೂಮ್ ಬುಕ್ ಮಾಡಿಲ್ಲ, ಅಲ್ಲಿ ಹೋದ್ಮೇಲೆ ನೋಡೋಣ ಅಂತ. ಸೊ ಸ್ಟಿಲ್ ಐ ಫೀಲ್ 0. ಇನ್ನು ಟ್ರಾವೆಲ್ ಮಾಡ್ದಂಗೆ ಆಗಿಲ್ಲ ನನಗೆ ಎಲ್ಲೋ ಅಂದರೆ ಬೆಂಗಳೂರಿಂದ ಮೆಜೆಸ್ಟಿಕ್ಕಿಂದ ಜಸ್ಟ್ ಕೆಂಗೇರಿಗೆ ಬಂದಿದ್ದೀನೋ ಅಂತ ಅನ್ಸ್ತಾ ಇದೆ. ಟ್ರಾವೆಲ್ ಮಾಡಿರೋ ಫೀಲೇ ಆಗ್ತಾ ಇಲ್ಲ. ಎಸ್ಪೆಷಲಿ ಅಲ್ಲ, ಕಂಪ್ನಿ ಚೆನ್ನಾಗಿದ್ರಲ್ಲ, ಲದಾಖಿಗೆ ಹೋಗಿದ್ದು ಗೊತ್ತಾಗಲ್ಲ. ಅದು ಮಾತ್ರ ನಿಜ. ಎಸ್ಪೆಷಲಿ ಕಸಿನ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಹೋಗುವ ಒಂದು ಕಂಪ್ನಿ ಚೆನ್ನಾಗಿಲ್ಲ ಅಂತಂದ್ರೆ ಇಲ್ಲಿಂದ ನಿಜ ಒಂದು ಏರಿಯಾಗೆ ಹೋಗ್ಲಿಕ್ಕೂ ಆಗಲ್ಲ ಸರಿಯಾಗಿ. ನಾನು ಧೀರಜ್ ಲೈಫಲ್ಲಿ ಜೀವನದಲ್ಲಿ ಸುಮಾರಷ್ಟು ಟ್ರಿಪ್ಗಳು, ಸುಮಾರಷ್ಟು ಪಯಣಗಳು, ಸಾವಿರಾರು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ ಸ್ನೇಹಿತರೆ. ಒಂದೊಂದು ದಿನವೂ ಒಂದೊಂದು ಊರು ರೋಚಕವಾದ ಅನುಭವವನ್ನು ಕೊಟ್ಟಿದೆ. ಸೊ ನಾವು ಬಂಡೀಪುರ ಗುಂಡ್ಲುಪೇಟೆ ದಾಟಿದ್ದೀವಿ. ಸೊ ಇಲ್ಲಿಂದ ನೋಡ್ಬೋದು ನೀವು, ಮ್ಯಾಪಲ್ಲಿ ತೋರಿಸ್ತಾ ಇದೆ 66 ಕಿಲೋಮೀಟ್ರು. ಸೊ ಟೈಮ್ ಆಗಿದೆ ಈಗ 11:15 ಆ್ಯಂಡ್ 1:48ಕ್ಕೆ ಊಟಿ ರೀಚ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಸೊ 60 ಕಿಲೋಮೀಟರ್ ಟ್ರಾವೆಲ್ಗೆ 2 ಅವರ್ ತೋರಿಸ್ತಾ ಇದೆ. ಅಂದಮೇಲೆ ನೋಡ್ಬೋದು ನೀವು ಯಾವ ಥರ ಮುಂದೆ ಘಾಟ್ ಸೆಕ್ಷನ್ಸ್ ಇದೆ ಅಂತ. ಸೊ ಸಿಕ್ಕಾಪಟ್ಟೆ ಫೇಮಸ್ ಇರುವಂತಹ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ನೋಡಿ. ಸೊ ಆಕ್ಚುಲಿ ಏನಂದ್ರೆ ಇದ್ರು ಇಲ್ಲಿ ರೈಟ್ ಹೋಗ್ಬೇಕು, ಅದ್ಭುತವಾದ ಜಾಗ. ನಾನು ಹೋಗಿಲ್ಲ, ಸಿಕ್ಕಾಪಟ್ಟೆ ಕೇಳಿದೀನಿ. ಇಲ್ಲಿ ಅರ್ಲಿ ಮಾರ್ನಿಂಗ್ 5-6 ಗಂಟೆಗೆ ಹೋದ್ರೆ ಹಿಮ ಬೀಳುತ್ತಂತೆ. ಎಸ್ಪೆಷಲಿ ಹಿಮ ಈ ಕಾಶ್ಮೀರಲ್ಲಿ ಯಾವ ತರ ಸ್ನೋಫಾಲ್ ಇರುತ್ತೆ ಆ ತರ ಅನುಭವ ಊಟಿಯಲ್ಲೂ ಸಿಗಲ್ಲ. ಬಟ್ ಇಲ್ಲಿ ಆ ತರ ಒಂದು ಟೆಂಪರೇಚರ್ ಕ್ರಿಯೇಟ್ ಆಗಿ, ಬಟ್ ಆನೆ ವಿಹಾರ ಹೀಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್ ಆಯ್ತು. ದೇವಸ್ಥಾನ ಸ್ಟೆಪ್ ಹೊತ್ಕೊಂಡು ಹೋಗೋದು. ಸೊ ಒಂದು ದಿನ ನಮ್ಗೆ ಅನ್ಸಿನ ಮಟ್ಟಿಗೆ ಪ್ಲಾನ್ ಮಾಡಬೇಕು. ಸ್ಪೆಷಲಿ ಪ್ಲೇಸ್ಗೆ ಹೋಗ್ಬಿಟ್ಟು, ಬಟ್ ಮೈಸೂರಲ್ಲಿ ನಾವು ಸ್ಟೇ ಮಾಡ್ಬೇಕು, ಇಲ್ಲಾಂದ್ರೆ ಮೈಸೂರು ಇಲ್ಲಾಂದ್ರೆ ಗುಂಡ್ಲುಪೇಟೆ ಹತ್ರ ಮಾರ್ನಿಂಗ್ ಹೋಗ್ಬೇಕಲ್ವಾ. ಹೌದು ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ನಮ್ಮ ಟಾರ್ಗೆಟ್ ಇದೆ ಅಲ್ಲಿ ಹೋಗ್ಬೇಕು ಅಂತ, ಗೋಪಾಲಸ್ವಾಮಿ ಬೆಟ್ಟಕ್ಕೆ. ನೋಡಿ ಫ್ರೆಂಡ್ಸ್, ಕಪಲ್ಸ್ ಎಲ್ಲ ಬೈಕಲ್ಲಿ ಹೋಗ್ತಾ ಇದ್ದಾರೆ. ನಮ್ಗೆ ತೋರ್ಸೋಣ ಅಂತ ಬ್ರೇಕ್ ಹಾಕಿದ್ವಿ. ನೋಡಿ ಕಪಲ್ಸ್ ಬೈಕಲ್ಲಿ ಹೋಗ್ತಾ ಇದ್ದಾರೆ. ಸೊ ಇಲ್ಲಿಂದ ಈ ಪ್ರದೇಶ, ಈ ಗುಡ್ಡ, ಈ ವಾತಾವರಣ, ಈ ಖಾಲಿಯಾದ ಜಾಗ, ಈ ಆಲದ ಮರಗಳು, ಈ ಎಳ್ನೀರುಗಳು ಅದರಲ್ಲಿ ಸಿಗುವಂಥದ್ದು ನೋಡಿದ್ರೇನೆ ಸ್ನೇಹಿತರೆ, ಊಟಿಯ ಮೊದಲನೇ ಹಂತ, ಆರಂಭ, ಒಂದು ಗಡಿ ಅನ್ನೋ ಸೂಚನೆ ನಮಗೆ ಇಲ್ಲಿಂದ ಬರುತ್ತೆ. ಸೊ ಮನದಲ್ಲಿ ಒಂದು ನೋಡೋ ಒಂದು ಎಕ್ಸೈಟ್ಮೆಂಟ್ ಅಂತಾರಲ್ಲ, ಅದು ಶುರುವಾಗಿದೆ ಇಲ್ಲಿಂದ. ಬಟ್ ಊಟಿಯ ತಾಪಮಾನ, ಟೆಂಪರೇಚರ್ ಎಷ್ಟಿದೆ, ಏನಿದೆ, ನೋಡಿ ಸ್ನೇಹಿತರೆ. ಬಂಡೀಪುರ ಟೈಗರ್, ಎಸ್, ಬಂಡೀಪುರ ಸಫಾರಿ ಇದೆ ನೋಡ್ಬೋದು. ಎಸ್, ಸೊ ಬಂಡೀಪುರ ನೋಡ್ಬೋದು ಸ್ನೇಹಿತರೆ. ಸುಸ್ವಾಗತ, ವೆಲ್ಕಮ್ ಟು ಬಂಡೀಪುರ ಟೈಗರ್ ರಿಸರ್ವ್. ಎಂಟ್ರಿ ಆಗ್ತಾ ಇದೀವಿ. ಸೊ ಇಲ್ಲೇನು ಟಿಕೆಟ್ಸ್ ಇಲ್ಲ ನಿಮ್ಗೆ, ಬರೀ ಕಾಳಿ ರಿಸರ್ವ್ ತೋರಿಸಿ ಬೇಜಾರು ಬಂತು. ಇವಾಗ ಬಂಡೀಪುರ ಟೈಗರ್ ರಿಸರ್ವ್. ಸೊ ಫ್ರೆಂಡ್ಸ್, ಇವಾಗ ಎಂಟರ್ ಆಗಿದ್ದೀವಿ ಬಂಡೀಪುರ ಚೆಕ್ ಪೋಸ್ಟ್ ಇಂದ. ಎಲಿಫೆಂಟ್ ಝೋನ್, ಡು ನಾಟ್ ಸ್ಟಾಪ್, ಡೋಂಟ್ ಫೀಡ್ ಟು ಎಲಿಫೆಂಟ್ಸ್ ಅಂತ ಹಾಕಿದ್ರು. ಒಂದ್ಸರಿ ಬೋರ್ಡ್ ನೋಡಿದೆ, ಡೋಂಟ್ ಫೀಡ್ ಟು ಅನಿಮಲ್ಸ್. ಯಾರು ಏನ್ ತಿನ್ನಿಸ್ತಾರೆ ಅದು ಬಿಟ್ರೆ ನಮ್ಗೆ ತಿಂತವೆ, ನಾವೇನ್ ತಿನ್ಸೋಣ ಅದಕ್ಕೆ. ನಾನ್ ಕನ್ಫ್ಯೂಸ್ ಆಗ್ಬಿಟ್ಟೆ. ವಾವ್, ಡೋಂಟ್ ಫೀಡ್ ಯುವರ್ ಸೆಲ್ಫ್ ಟು ಅನಿಮಲ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡಬೇಕು. ಬ್ಯೂಟಿಫುಲ್ ಫಸ್ಟ್ ವ್ಯೂ ನ್ಯಾಷನಲ್ ಪಾರ್ಕ್ ಒಳಗಡೆ. ಇಲ್ಲ, ಅಲ್ಲಿ ಕೂಡ ಸ್ಟೇಯಿಂಗ್ ಇದೆ. ನೋಡಿ ಜಿಂಕೆಗಳು ಸಿಟಿಯಲ್ಲಿ ಇದೆ. ಸಿಕ್ಕಾಪಟ್ಟೆ ಜನ ನಿಂತಿದ್ದಾರೆ. ಫುಲ್ ಟ್ರಾಫಿಕ್ ಜಾಮ್ ಇದೆ. ಸಮಥಿಂಗ್ ಇಸ್ ಸ್ಪಾಟೆಡ್ ಫಾರ್ ಸಮಥಿಂಗ್ ಇಸ್ ಫಿಶಿ. ನೋಡಿ, ಇಲ್ಲಿ ಸಾವಿರ ವೆಹಿಕಲ್ಸ್ಗಳು ನಿಂತಿದೆ. ಬೆಂಗಳೂರು ಇದಕ್ಕಿಂತ ಜಾಸ್ತಿ ಇರ್ತವಲ್ಲ ಸ್ನೇಹಿತರೆ. ಯಾರೊಬ್ರು ಪಾಪ ರಿವರ್ಸೇ ಬರ್ತಾ ಇದಾರೆ. ಅಂದ್ರೆ ಟ್ರಾಫಿಕ್ ಯಾವ ಲೆವೆಲ್ಗೆ ಇರಬೇಕು. ಮುಂದೆ ಏನು ಚೆಕ್ಕಿಂಗ್ ಇದೆಯಾ, ಆನೆ ಇದೆಯಾ, ಏನಿದೆಯಾ ಅಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಒಟ್ಟಿನಲ್ಲಿ ಜಾಮ್ ಇಲ್ಲಿಂದನೇ ಶುರು ಆಯ್ತಾ. ಡ್ರೈವರ್ಗಳೆಲ್ಲ ಎಳೆದು ಟೀ ಕಾಫಿ ಕುಡಿಯೋಕೆ ಹೋಗ್ತಿದ್ದಾರೆ.
ಕಾಡಲ್ಲಿ ಎಲ್ಲಿ ಬೇರೆ ನಿಲ್ಲಿಸಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಏನು ಮಾಡೋಣ, ಜನ ರೋಡಲ್ಲಿ ಸಿಕ್ಕಿ ಹೇಗಿದೆ ಅಜಯ್ ಅಂತಾರೆ. ಸೊ ಚೆಕ್ ಪೋಸ್ಟ್ ಇದೆ ಸ್ನೇಹಿತರೆ. ಸೊ ವೆಹಿಕಲ್ಸ್ ಐ ಥಿಂಕ್ ಅಲ್ಲಿ ಟೋಲ್ ಇದೆ, 30 ರೂಪೀಸನ್ನು ಚಾರ್ಜ್ ಮಾಡ್ತಿದ್ರು ಲಾಸ್ಟ್ ಟೈಮು. ಸೊ ಇಲ್ಲಿ ಪ್ಲಾಸ್ಟಿಕ್ ನಿಷಿದ್ಧ ಪ್ರದೇಶ ಅಲ್ಲಿಂದ ಆರಂಭ ಆಗುತ್ತೆ. ಸೊ ಬೋರ್ಡ್ ಕಾಣ್ತಾ ಇರ್ಬೋದು, ದಟ್ ಈಸ್ ದ ಕರ್ನಾಟಕ ಆ್ಯಂಡ್ ತಮಿಳ್ನಾಡು ಬಾರ್ಡ್ರು. ಆಫಿಷಿಯಲ್ ಆಗಿ ಆರಂಭ ಆಗುತ್ತೆ ಇಲ್ಲಿಂದ. ಸೊ ಒನ್ಸ್ ಈ ಚೆಕ್ ಪೋಸ್ಟ್ ದಾಟಿದ ಮೇಲೆ ನಮ್ಮದೇ ರಾಜ್ಯ ಪರ ರಾಜ್ಯ. ಕರೆಕ್ಟ್ ಅದಕ್ಕೆ ನೀನು ಇರ್ಬೇಕನ್ನೋದು. ನಿಜ ಸ್ನೇಹಿತರೆ, ಪರ ರಾಜ್ಯದಲ್ಲಿ ನಮ್ಮ ರಾಜ್ಯ ಭಾರ. ವಿಸಿಟ್ ಅಗೇನ್ ಕರ್ನಾಟಕ ಸ್ಟೇಟ್. ಎಸ್, ಬೈ ಕರ್ನಾಟಕ, ಬೈ ಲಿವಿಂಗ್ ಕರ್ನಾಟಕ ಫಾರ್ 1 day. ಆ್ಯಂಡ್ ಟ್ರಾಫಿಕ್ ನೋಡಿ. ಸೊ ಇಲ್ಲಷ್ಟು ಟ್ರಾಫಿಕ್ ಡಿಸ್ಟ್ರಿಕ್ಟ್ ಬೋರ್ಡ್ ಅಂತೆ. ಎಸ್, ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್. ಇಲ್ಲಿಂದ ತಮಿಳ್ನಾಡು ಲಿಮಿಟ್ ಇರುತ್ತೆ. ಏನೇ ಇದ್ರು ತಮಿಳ್ನಾಡು ಲಿಮಿಟ್ ಗೊತ್ತಾಯ್ತಾ, ಕೆಮ್ಮಕ್ ಅನ್ನೋಂಗಿಲ್ಲ. ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, 181 ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್ ಇಲ್ಲಿಂದ. ಸೊ ನೀವು ಏನೇ ಮಾಡಿದ್ರು ಏನೇ ಹೋದ್ರು ತಮಿಳ್ನಾಡು ಲಿಮಿಟಲ್ಲಿ ಇರ್ತೀರ ಇಲ್ಲಿ. ಓಕೆ, ಎಷ್ಟೇ ಕುಡಿದ್ರು ತಮಿಳ್ನಾಡು ಲಿಮಿಟಲ್ಲಿ ಕುಡಿಬೇಕು. ಓಕೆ, ಕರ್ನಾಟಕ ಲಿಮಿಟಲ್ಲಿ ಇರಬೇಕು. ಸೊ ನೀಲಗಿರಿ ಡಿಸ್ಟಿಕ್ ಕೂಡ ಆರಂಭ ಆಯಿತು. ನೋಡ್ಬೋದು ಬೋರ್ಡ್ ಎಷ್ಟು ಗ್ರೀನ್ ಆಗಿದೆ, ಬೋರ್ಡ್ ಕೂಡ ಗ್ರೀನ್ ಆಗಿದೆ, ಬ್ರಿಡ್ಜ್ ಕೂಡ ಗ್ರೀನ್ ಆಗಿದೆ. ಒಂದು ಹಳ್ಳಿ ಇದೆ, ಕೆರೆ ಆಗಿದೆಲ್ಲ, ಆ ಕಡೆ ಕೆರೆ ಇದೆ. ಮಂಗ ಥರ ವಿಚಿತ್ರ ಇದೆ ಅಲ್ಲ. ಎಸ್, ತಮಿಳ್ನಾಡು ಲಿಮಿಟಲ್ಲಿ ಬೆಳೆದಿದೆ ಅನ್ಸುತ್ತೆ. ಸೊ ತಮಿಳ್ನಾಡು ಲಿಮಿಟಲ್ಲಿ ಹಾಗಾದ್ರೆ ಇವತ್ತು ಒಳ್ಳೊಳ್ಳೆ ವಿಷಯಗಳು ಸಿಗಲಿದೆ ಸ್ನೇಹಿತರೆ. ಊಟನೂ ತಮಿಳ್ನಾಡು ಲಿಮಿಟಲ್ಲಿ ಮಾಡಬೇಕು, ಚಾನು ತಮಿಳ್ನಾಡು ಲಿಮಿಟಲ್ಲಿ ಬಿಡಬೇಕು. ವಾವ್, ಏನೇ ಮಾಡಿದ್ರು ತಮಿಳ್ನಾಡು ಲಿಮಿಟಲ್ಲಿ ಮಾಡಬೇಕು. ಸೊ ಕಲರ್ಫುಲ್ ಆಗಿದೆ ನೋಡಿ ಸ್ನೇಹಿತರೆ ಎಲ್ಲ ಬೋರ್ಡ್ಗಳು. ಅದು ತಮಿಳ್ನಾಡು ಲಿಮಿಟಲ್ಲಿ ಇದೆ. ಎಸ್, ನಮ್ಮ ಧೀರಜಿಗ ಸದ್ಯಕ್ಕೆ ದಿಗಂತ ಆಗ್ಬಿಟ್ಟಿದ್ದಾನೆ. ಮಧುಮಲೈ ನೀನು ಮದುವೆ ಆದ್ರೂ ಇನ್ನೂ ಮದುಮಗಳು ಸವಾಸ ಬಿಟ್ಟಿಲ್ಲ. ಬನ್ಯಾನ್ ಟ್ರೀ ಇದೆ ಅಂತೆ, ಒಂದು 4 ಬನ್ಯಾನ್ ತಗೊಂಡೋಗೋಣ. 4 ಬನ್ಯಾನ್ ತಗೊಂಡೋಗೋಣ. ಚೆಕ್ ಪೋಸ್ಟ್ ಇದೆ, ಚಸ್ಮಾ ತೆಗಿ. ಅಲ್ಲ, ಚಸ್ಮಾ ಪೋಸ್ಟ್ ಏನು ಸಂಬಂಧ? ಚಸ್ಮಾ ಇರೋದು ಕಣ್ಣಿಗೆ, ಚೆಕ್ ಪೋಸ್ಟ್ ಇರೋದು ವಾಹನಕ್ಕೆ. ಬೆಂಗಳೂರು, ಊಟಿ. ಹಾಂ, ಸೈಡ್ ಹಾಕಿದ್ರೆ ಇಲ್ಲೇ ಸ್ಟಾಪ್ ಮಾಡ್ತೀನಿ, ಕಟ್ ತೊಗೊಂಡು ಹೋಗ್ಬೇಕು. ಐ ಥಿಂಕ್ ಇಲ್ಲಿ ಚೆಕ್ ಪೋಸ್ಟ್ ಚೆಕಿಂಗ್ ಇದೆ ಸ್ನೇಹಿತರೆ. ಸೊ ಚೆಕ್ ಮಾಡಿಬಿಟ್ಟು ಮಧುಮಲೈ ಟೈಗರ್ ರಿಸರ್ವ್ ಇಲ್ಲಿಂದ ಆರಂಭ ಆಗುತ್ತೆ. ಡಿಕ್ಕಿ ಬಂದ್ಬಿಡು. ಮಳೆ ಬರ್ತಾ ಇದೆ ಲೈಟಾಗಿ. ಮಳೆ ಬರ್ತದೆ. ಸ್ವಲ್ಪ ಏನು ಸ್ವಲ್ಪ